ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದ ರಾಜಕಾರಣದಲ್ಲಿ ಮತ್ತೊಂದು ಮೇಜರ್ ಸರ್ಜರಿ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆಪರೇಷನ್ ಥಿಯೇಟರ್ ರೆಡಿ ಆಗಿಬಿಟ್ಟಿದೆ, ಇನ್ನೇನು ಸರ್ಜರಿ ಮಾಡೋದೊಂದೇ ಬಾಕಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಇಂಡಿ ಒಕ್ಕೂಟಕ್ಕೆ ಕೊನೆಯ ಮೊಳೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಶಾಕ್ ಇದು. ಒಂದು ಅರ್ಥ ಆಗದಂತಹ ವಿಚಾರ ಏನು ಕೇಳಿದ್ರೆ, ಇವತ್ತು ಓವೈಸಿಗೆ ಅಮಿತ್ ಶಾ ಏನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಆದರೆ ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆದ್ರೂ ಕೂಡ ಅವರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂತಹ ಕೆಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇವೆಲ್ಲವೂ ಕೂಡ ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸುವಂತಹ ದೊಡ್ಡ ದೊಡ್ಡ ಈವೆಂಟ್ಗಳು. ನಾನು ಸರಿಸುಮಾರು 1 ತಿಂಗಳ ಹಿಂದೆಯೇ, ಅಂದ್ರೆ ಬಂಗಾಳದ ಚುನಾವಣೆ ಆಗ್ತಿದ್ದ ಹಾಗೆ ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಕೇಂದ್ರ ಸರ್ಕಾರ ಸೂಪರ್ ಮೆಜಾರಿಟಿಯತ್ತ ಚಿತ್ತ ಹರಿಸಿದೆ, ಅವರದನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದೆ. ಈಗ ಆ ಅಂತಿಮ ಹಂತಕ್ಕೆ ಕೇಂದ್ರ ಸರ್ಕಾರ ಬಂದು ನಿಂತಿದೆ. ಸೂಪರ್ ಮೆಜಾರಿಟಿಗೆ ಇನ್ನೊಂದೇ ಮೆಟ್ಟಿಲು. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಿಜೆಪಿಯ ಮತ್ತೊಂದು ಆಪರೇಷನ್ ಥಿಯೇಟರ್ ರೆಡಿ ಆಗಿರೋದು ಮಹಾರಾಷ್ಟ್ರದಲ್ಲಿ. ಆಪರೇಷನ್ಗೆ ಪೇಷಂಟ್ ಯಾರು ಕೇಳಿದ್ರೆ ಎನ್ಸಿಪಿಯ ಶರದ್ ಪವಾರ್ ಬಣ. ಈ ಬಾರಿ ಸಣ್ಣ ಪುಟ್ಟ ಆಪರೇಷನ್ ಅಲ್ಲ, ಇಡೀ ಎನ್ಸಿಪಿಗೆ ಆಪರೇಷನ್ ನಡೀತಾ ಇದ್ದ ಹಾಗೆ ಕಾಣ್ತಾ ಇದೆ. ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಇಡೀ ದೇಶದ ರಾಜಕಾರಣ ಒಂದು ತೂಕವಾದ್ರೆ ಮಹಾರಾಷ್ಟ್ರದ ರಾಜಕಾರಣವೇ ಒಂದು ತೂಕ ಅಂತ ಅನ್ಸುತ್ತೆ. ಯಾಕೆ ಕೇಳಿದ್ರೆ, ಮಹಾರಾಷ್ಟ್ರದಲ್ಲಿ 2019ರಿಂದ 2024 ಅವಧಿಯಲ್ಲಿ ಏನೇನು ರಾಜಕೀಯ ಬೆಳವಣಿಗೆ ನಡೀತು ಅಂತ ನೀವೆಲ್ಲ ನೋಡಿದ್ರಿ. ಅದು ಈ ದೇಶದ ಇನ್ಯಾವುದೋ ಭಾಗದಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ರಾಜಕೀಯ ಬೆಳವಣಿಗೆಗಳದು. ಅಂತಿಮವಾಗಿ 2024 ವಿಧಾನಸಭಾ ಚುನಾವಣೆ ಫಲಿತಾಂಶ ಬರ್ತಿದ್ದ ಹಾಗೆ ಎಲ್ಲರೂ ಏನ್ ಭಾವಿಸಿದ್ರು, ಮಹಾರಾಷ್ಟ್ರದ ರಾಜಕಾರಣ ಸೆಟಲ್ ಆಯಿತು, ಶಿವಸೇನೆ ಯಾರದ್ದು, ಎನ್ಸಿಪಿ ಯಾರದ್ದು, ಇದೆಲ್ಲದಕ್ಕೆ ಜನಾನೇ ಉತ್ತರ ಕೊಟ್ಟಿದ್ದಾರೆ, ಇನ್ನೇನು ರಾಜಕೀಯ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೂಡ ಭಾವಿಸಿ ಕುಳಿತಿದ್ವಿ. ಆದ್ರೆ ಮಹಾರಾಷ್ಟ್ರದ ರಾಜಕಾರಣ ಅಲ್ಲಿಗೆ ಸೆಟಲ್ ಆಗುವಂತೆ ಕಾಣ್ತಾ ಇಲ್ಲ. ಮತ್ತೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಲೆ ಏಳೋದಕ್ಕೆ ಶುರುವಾಗಿದೆ. ಈಗಾಗಲೇ ಐಸಿಯು ಸೇರಿದ್ದಂತಹ ಉದ್ಧವ್ ಠಾಕ್ರೆ ಬಣಕ್ಕೆ ಮೊನ್ನೆ ತಾನೇ ಮತ್ತೊಂದು ಆಪರೇಷನ್ ಮಾಡಿದ್ರು. ಅಧಿಕಾರ ಹೋಯಿತು, ಪಕ್ಷ ವಿಭಜನೆ ಆಯಿತು, 2024 ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಾಯಿತು. ಸಾಲದ್ದಕ್ಕೆ ಬಿಎಂಸಿ ಗತಕಾಲದಿಂದಲೂ ಕೂಡ ಮುಂಬೈ ಮೇಲೆ ಹಿಡಿತ ಹೊಂದಿದ್ದಂತಹ ಶಿವಸೇನೆ ಕೈಯಿಂದ ಅದೂ ಕೂಡ ತಪ್ಪೋಯ್ತು. ಇದೆಲ್ಲ ಗಾಯದ ಮೇಲೆ ಬರೆ ಎಳೆದಿದ್ದು ಏಕನಾಥ್ ಶಿಂದೆ. ಉದ್ಧವ್ ಠಾಕ್ರೆ ಬಣದಿಂದ 6 ಜನ ಎಂಪಿಗಳನ್ನು ಎತ್ತಾಕೊಂಡು ಬಂದ್ರು. ಅಲ್ಲಿಗೆ ಉದ್ಧವ್ ಠಾಕ್ರೆ ಕತೆ ಆಲ್ಮೋಸ್ಟ್ ಫಿನಿಶ್. ಇನ್ನೇನು ಉಳಿದಿದೆ ಆಪರೇಷನ್ ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಒಂದು ಬಣ ಉಳ್ಕೊಂಡಿದೆ, ಅದೇ ಎನ್ಸಿಪಿಯ ಶರದ್ ಪವಾರ್ ಬಣ. ನಿಮಗೆಲ್ಲ ನೆನಪಿರಬಹುದು, ಬಂಗಾಳದಲ್ಲಿ ಯಾವಾಗ ಟಿಎಂಸಿ ಪಕ್ಷ ವಿಭಜನೆ ಆಯಿತು, ಬಂಗಾಳದಲ್ಲಿ ಬಿಜೆಪಿ ಅದ್ಭುತವಾಗಿ ಗೆಲುವನ್ನು ಸಾಧಿಸಿತು. ಆಗ ಇದೇ ಮಹಾರಾಷ್ಟ್ರದಿಂದ ಒಂದು ಚರ್ಚೆ ಶುರುವಾಯಿತು. ಯಾರೆಲ್ಲ ಕಾಂಗ್ರೆಸ್ನಿಂದ ಬಿಟ್ಟು ಹೋಗಿ ತಮ್ಮದೇ ಆದಂತಹ ಪಕ್ಷವನ್ನು ಸ್ಥಾಪಿಸಿಕೊಂಡಿದ್ದಾರೋ ಅವರೆಲ್ಲರೂ ಪುನಃ ಕಾಂಗ್ರೆಸ್ಗೆ ಬರಬೇಕು, ಕಾಂಗ್ರೆಸ್ನಲ್ಲಿ ವಿಲೀನ ಆಗಬೇಕು, ಕಾಂಗ್ರೆಸ್ ಈ ದೇಶದಲ್ಲಿ ಸದೃಢ ಆಗಬೇಕು, ಇಂತಹ ಒಂದು ಧ್ರುವೀಕರಣ ನಡಿಬೇಕು ಅಂತೇಳಿ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವುತ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರು ಮುಖ್ಯವಾಗಿ ಗುರಿ ಮಾಡಿದ್ದೇ ಎನ್ಸಿಪಿಯ ಶರದ್ ಪವಾರ್ ಅವರನ್ನ. ಅವರು ಮೂಲತಃ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ನಿಂದ ಹೊರಬಂದು ತನ್ನದೇ ಪಕ್ಷ ಸ್ಥಾಪಿಸಿಕೊಂಡಂತಹ ನಾಯಕ. ಅವರೇನಾದ್ರೂ ಕಾಂಗ್ರೆಸ್ಗೆ ವಾಪಸ್ ಹೋಗಿದ್ದೆ ಆದ್ರೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎನ್ಸಿಪಿ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೆ ಆದ್ರೆ ಮತ್ತೆ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಬಹುದು. ಇದು ದೇಶದ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಬಹಳ ಚರ್ಚೆ ಆಗಿತ್ತು. ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ಎಲ್ಲ ಬೆಳವಣಿಗೆಗಳಿಂದ ಕಾಂಗ್ರೆಸ್ನವರಿಗೂ ಕೂಡ ಒಂದು ಕನಸು ಬಿದ್ದಿರಬೇಕು, ಎಲ್ಲರೂ ಕೂಡ ಪುನಃ ವಾಪಸ್ ಬರಬಹುದು, ಪಕ್ಷ ಪುನಃ ಸ್ಟ್ರೆಂತ್ ಅನ್ನು ಪಡೆದುಕೊಳ್ಳಬಹುದು ಅಂತ. ಆದರೆ ಮಹಾರಾಷ್ಟ್ರದಲ್ಲಿ ಆಗ್ತಿರೋದೇ ಬೇರೆ. ಕಾಂಗ್ರೆಸ್ ಏನು ಬಯಸಿತ್ತೋ ಅಥವಾ ಉದ್ಧವ್ ಠಾಕ್ರೆ ಬಣ ಏನು ಬಯಸಿತ್ತೋ ಅದಕ್ಕೆ ತದ್ವಿರುದ್ಧವಾದಂತಹ ಬೆಳವಣಿಗೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಎನ್ಸಿಪಿಯ ಶರದ್ ಪವಾರ್ ಬಣ ಇದೆಯಲ್ಲ, ಇದು ಎನ್ಡಿಎಯನ್ನು ಸೇರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಬಹುತೇಕ ಈ ಆಪರೇಷನ್ ಸಕ್ಸಸ್ ಆಗಿದೆ, ಡೀಲ್ ಡನ್ ಅಂತಲೇ ಮಹಾರಾಷ್ಟ್ರದ ಪತ್ರಿಕೆಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾವೆ. ಅಷ್ಟಕ್ಕೂ ಈ ರೀತಿಯ ಚರ್ಚೆ ಶುರುವಾಗೋದಕ್ಕೇನು ಕಾರಣ ಕೇಳಿದ್ರೆ, ಶರದ್ ಪವಾರ್ ಅವರ ಇತ್ತೀಚಿನ ನಡೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇತ್ತೀಚೆಗೆ ಒಂದು ಸರ್ವ ಪಕ್ಷಗಳ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಶರದ್ ಪವಾರ್ ಕೂಡ ಭಾಗಿಯಾಗಿದ್ರು. ಮಿತ್ರರೇ, ಸಭೆ ಏನೋ ಮುಗಿತು. ಫಡ್ನವೀಸ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಏನು ಚರ್ಚೆ ಆಗಬೇಕು ಅದು ಚರ್ಚೆ ಆಯಿತು. ಆ ಸಭೆ ಮುಕ್ತಾಯ ಆದ ಬಳಿಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಆಫೀಸ್ಗೆ ಶರದ್ ಪವಾರ್ ಭೇಟಿ ಕೊಡ್ತಾರೆ. ಈ ಭೇಟಿಯ ಸಂದರ್ಭದಲ್ಲಿ ಶರದ್ ಪವಾರ್ ಬಣದಿಂದ ಕೆಲ ಸಂಸದರು, ಕೆಲ ಶಾಸಕರು ಕೂಡ ಭಾಗಿಯಾಗಿರ್ತಾರೆ. ಇನ್ನೊಂದು ಕಡೆಯಲ್ಲಿ ಸುನೇತ್ರಾ ಪವಾರ್, ಮಹಾರಾಷ್ಟ್ರದ ಅಜಿತ್ ಪವಾರ್ ಬಣದ ನಾಯಕಿ,
ಹಾಲಿ DCM ಕೂಡ ಹೌದು. NCPಯ ಒಂದು ಬಣ ಅವರ ಕೈನಲ್ಲಿದೆ. ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿಗೆ ಏನೋ ಉಭಯ ಕುಶಲೋಪರಿಯನ್ನ ಚರ್ಚೆ ಮಾಡೋದಕ್ಕೆ ಸೇರಿದ್ದಂತಹ ಸಭೆ ಇದಾಗಿರ್ಲಿಲ್ಲ. ಅಥವಾ ಶಿಂದೆ ಕಡೆಯಿಂದ ಯಾವುದೋ ಸರ್ಕಾರಿ ಕೆಲಸ ಆಗಬೇಕಪ್ಪ, ಅದಕ್ಕೋಸ್ಕರವಾಗಿ ಶರದ್ ಪವಾರ್ ಅವರ ಆಫೀಸ್ಗೆ ಹೋಗಿದ್ರು ಅನ್ನೋದು ಕೂಡ ಅಲ್ಲ. ಇದು ಪಕ್ಕಾ ರಾಜಕೀಯ ಸಭೆ. ಈಗ ಕೆಲವರಿಗೆ ಒಂದಷ್ಟು ಡೌಟ್ ಬರಬಹುದು. ಸಭೆ ಆಗ್ಬೇಕಾಗಿರುವಂತಹದ್ದು ಸುನೇತ್ರ ಪವಾರ್ ಮತ್ತು ಶರದ್ ಪವಾರ್ ನಡುವೆ. ಯಾಕೆಂದ್ರೆ ಮರ್ಜ್ ಆಗೋದಾದ್ರೆ NCPಯ ನಡುವೆ ಮರ್ಜ್ ಆಗಬೇಕು. ಮೊದಲು ಒಂದಾಗಿದ್ರು. ಅಜಿತ್ ಪವಾರ್ ತನ್ನದೇ ಬಣ ಮಾಡಿಕೊಂಡು ಪಕ್ಷವನ್ನು ಒಡೆದುಕೊಂಡು ಹೊರ ಬಂದಿದ್ರು. ಈಗ ಏಕೀಕರಣಗೊಳ್ಳೋದಾದ್ರೆ ಅವರವ್ರ ನಡುವೆ ಆಗಬೇಕು. ಮಧ್ಯದಲ್ಲಿ ಶಿಂದೆ ಯಾಕೆ ಅಂತ. ಈ ಮುರಿದ ಸಂಬಂಧಗಳು ಒಂದಾಗಬೇಕಾದ್ರೆ ಒಂದು ಸೇತುವೆ ಬೇಕು. ಆ ಸೇತುವೆಯ ಕೆಲಸವನ್ನ ಏಕನಾಥ್ ಶಿಂದೆ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ನೀವು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿ. ಬಿಜೆಪಿ ಎಲ್ಲೂ ಕೂಡ ತಪ್ಪಿಗೆ ಸಿಕ್ಕಾಕೊಳ್ತಾ ಇಲ್ಲ. ಅದು ಪಶ್ಚಿಮ ಬಂಗಾಳದಲ್ಲಿ TMCಯನ್ನ ವಿಭಜನೆ ಮಾಡಿದ್ದಿರಬಹುದು. ಅಲ್ಲೂ ಸಹ ಬಿಜೆಪಿಯ ನೇರ ಪಾತ್ರ ಇರಲೇ ಇಲ್ಲ. 20 ಜನ ಎಂಪಿಗಳನ್ನ ಒಡೆದು ತಂದು ಪಕ್ಷಕ್ಕೆ ಸೇರಿಸಿಕೊಳ್ಳಿಲ್ಲ. ಅವರನ್ನ ಯಾವುದೋ NCPI ಪಕ್ಷಕ್ಕೆ ಸೇರಿಸ್ಬಿಟ್ಟು NDAಗೆ ಬೆಂಬಲ ಕೊಡುವಂತೆ ಮಾಡಿದ್ರು. ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರನ್ನೂ ಕೂಡ ಬಿಜೆಪಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿಲ್ಲ. ಏಕನಾಥ್ ಶಿಂದೆ ಬಣಕ್ಕೆ ಸೇರಿಸಿದೆ. ಅಂದ್ರೆ ಎಲ್ಲೂ ಕೂಡ ಅಧಿಕೃತವಾಗಿ ಬಿಜೆಪಿ ತಪ್ಪು ಮಾಡ್ತಾ ಇದೆ, ಬಿಜೆಪಿಯಿಂದ ಇದೆಲ್ಲ ನಡೀತಾ ಇದೆ, ಯಾರು ಬೊಟ್ಟು ಮಾಡೋದಕ್ಕೆ ಸಾಧ್ಯ ಆಗಬಾರದು. ಆದರೆ ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಏನು, ಇದೆಲ್ಲವೂ ಕೂಡ ಅಮಿತ್ ಶಾ ಅವರ ಅಣತಿ ಇಲ್ಲದೆ ಯಾವುದೂ ನಡೀತಾ ಇರಲಿಲ್ಲ. ಅದು ಸತ್ಯ. ಈಗಲೂ ಸಹ ಅಷ್ಟೇ. ಮಹಾರಾಷ್ಟ್ರದ ಕಂಪ್ಲೀಟ್ ಆಪರೇಷನ್ ಜವಾಬ್ದಾರಿಯನ್ನ ಏಕನಾಥ್ ಶಿಂದೆ ಅವರಿಗೆ ಅಮಿತ್ ಶಾ ವಹಿಸಿದ್ದಾರೆ. ಹೀಗಾಗಿ ಮೊದಲಿಗೆ ಆಪರೇಷನ್ ಟೈಗರ್ ನಡೀತು. ಈಗ ಆಪರೇಷನ್ NCP 2.0 ನಡೀತಾ ಇದೆ. ಮಿತ್ರರೇ, ಶರದ್ ಪವಾರ್ ಯಾಕೋಸ್ಕರವಾಗಿ NDA ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ? ಇಲ್ಲಿ ರಾಜಕೀಯ ಲೆಕ್ಕಾಚಾರ ಏನು? ಮೊದಲಿನಿಂದಲೂ ಕೂಡ ಶರದ್ ಪವಾರ್ ಕಾಂಗ್ರೆಸ್ ಜೊತೆಗಿದ್ದಂಥವ್ರು. ಈಗ ಏಕಾಏಕಿಯಾಗಿ NDA ಜೊತೆಗೆ ಸೇರೋದಕ್ಕೆ ಯಾಕೆ ಮನಸ್ಸು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಮಿತ್ರರೇ, ಈ ದೇಶದ ರಾಜಕಾರಣದಲ್ಲಿ ಚಾಣಕ್ಯ ಅನ್ನುವ ಪದವನ್ನ ಪದೇ ಪದೇ ಬಳಸ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅಮಿತ್ ಶಾರಿಗೆ ಚಾಣಕ್ಯ ಅಂತ ಕರಿತೀವಿ. ಹಾಗೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಆ ಚಾಣಕ್ಯ ಪದವನ್ನ ಸ್ವಲ್ಪ ಮಟ್ಟಿಗೆ ದೇವೇಗೌಡರಿಗೆ ಬಳಸಬಹುದು. ಯಾಕೆ ಅಂತಂದ್ರೆ ದೇವೇಗೌಡರಿಗೆ ಅರ್ಥ ಆಗುವಂತಹ ಕೆಲ ರಾಜಕೀಯ ವಿಚಾರಗಳು ಅಥವಾ ಭವಿಷ್ಯದ ರಾಜಕೀಯ ವಿಚಾರಗಳು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ರಾಜಕೀಯ ಮುತ್ಸದ್ದಿ ಅವರು. ಹಾಗೆ ಮಹಾರಾಷ್ಟ್ರದ ಪಾಲಿಗೆ ಶರದ್ ಪವಾರ್ ಕೆಲ ವರ್ಷಗಳ ಹಿಂದೆ ಅವರು ಹಾಕ್ತಾ ಇದ್ದಂತಹ ಪಟ್ಟುಗಳಿದೆಯಲ್ಲ, ಅದು ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನೇ ಬೆರಗುಗೊಳಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಒಬ್ಬ ಪ್ರಭಾವಿ ನಾಯಕ, ಬಹಳ ಮುತ್ಸದ್ದಿ ರಾಜಕಾರಣಿ. ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ಶರದ್ ಪವಾರ್ ಮಹಾರಾಷ್ಟ್ರ ರಾಜಕಾರಣಕ್ಕೆ ಟೋಟಲಿ ಅಪ್ರಸ್ತುತರಾಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಅವರ ಬಣದ ಪಕ್ಷ ಕೇವಲ 10 ಜನ MLAಗಳನ್ನ ಗೆದ್ದಿದೆ. ಜೊತೆಗೆ ತನ್ನ ರೈಟ್ ಹ್ಯಾಂಡ್ ಆಗಿದ್ದಂತಹ ತನ್ನ ಅಣ್ಣನ ಮಗನೇ ಆದಂತಹ ಅಜಿತ್ ಪವಾರ್ ಪಕ್ಷವನ್ನ ಒಡೆದುಕೊಂಡು ಹೋದ್ರು. ಅನಂತರ ಅವರು ತೀರ್ ಹೋಗಿದ್ದಾರೆ. ಈಗ ಶರದ್ ಪವಾರ್ ಒಂದು ರೀತಿಯಲ್ಲಿ ಏಕಾಂಗಿ. ಜೊತೆಗೆ ಮೈತ್ರಿ ಪಕ್ಷಗಳ ಸ್ಥಿತಿ ಮಹಾರಾಷ್ಟ್ರದಲ್ಲೂ ಚೆನ್ನಾಗಿಲ್ಲ, ದೇಶ ಮಟ್ಟದಲ್ಲೂ ಚೆನ್ನಾಗಿಲ್ಲ. ಅವ್ರು ಯಾರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ? ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ. ಈ ಬಾಲಂಗೋಚಿಗಳನ್ನ ಕಟ್ಟಿಕೊಂಡು ಇನ್ನೊಮ್ಮೆ ಪಕ್ಷ ಸಂಘಟಿಸಿ ಪುನಃ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಶರದ್ ಪವಾರ್ಗೆ ಅನಿಸ್ತಾ ಇಲ್ಲ. ಇದರಿಂದ ಶರದ್ ಪವಾರ್ ಅವರ ಮಗಳಾದಂಥ ಸುಪ್ರಿಯಾ ಸುಳೆ ಅವರ ರಾಜಕೀಯ ಭವಿಷ್ಯ ಬಹಳ ಡೋಲಾಯಮಾನ ಸ್ಥಿತಿಯನ್ನು ತಲುಪಿದೆ. ಇಂತಹ ಸಂದರ್ಭದಲ್ಲಿ ಅವರಿಗಿರುವಂತಹ ದೊಡ್ಡ ಆಪ್ಷನ್ ಏನು ಕೇಳಿದ್ರೆ NDA ಜಾಯಿನ್ ಆಗುವಂತಹದ್ದು. ಶರದ್ ಪವಾರ್ NDAಗೆ ಬಂದಿದ್ದೇ ಆದ್ರೆ ಅವರ ಬಳಿಯಲ್ಲಿ 8 ಜನ ಸಂಸದರಿದ್ದಾರೆ. ಆ ಸಂಸದರ ಬೆಂಬಲ NDAಗೆ ಸಿಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಸೂಪರ್ ಮೆಜಾರಿಟಿಯನ್ನ ಎದುರು ನೋಡ್ತಾ ಇದೆ. ಈಗ 8 ಜನ ಸಂಸದರು ಬಂದಿದ್ದೇ ಆದ್ರೆ ಅದಕ್ಕೆ ಪ್ರತಿಯಾಗಿ ಸುಪ್ರಿಯಾ ಸುಳೆ ಅವರನ್ನ ಕ್ಯಾಬಿನೆಟ್ ಮಂತ್ರಿ ಮಾಡ್ತಾರೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ಫಾರ್ಮುಲಾ ಇದೆ. ಇಂತಿಷ್ಟು ಜನ ಎಂಪಿಗಳಿಗೆ ಇಂತಿಷ್ಟು ಸಚಿವಗಿರಿಯನ್ನ ಕೊಡ್ತೀವಿ ಅಂತ. ಅಂದ್ರೆ ಮಿತ್ರ ಪಕ್ಷಗಳಿಗೆ ಆ ಫಾರ್ಮುಲಾವನ್ನ ಅನುಸರಿಸ್ತಾರೆ. ಹೀಗಾಗಿ ಶರದ್ ಪವಾರ್ ಬಣದ 8 ಜನ ಎಂಪಿಗಳೇನಾದ್ರೂ NDA ಜೊತೆಗೆ ಸೇರ್ಕೊಂಡಿದ್ದೇ ಆದ್ರೆ ಸುಪ್ರಿಯಾ ಸುಳೆಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿ ಸಿಕ್ಕಿದ್ರೆ ಇನ್ನೊಬ್ಬ ಎಂಪಿಗೆ ರಾಜ್ಯ ಸಚಿವ ಸ್ಥಾನವೂ ಕೂಡ ಸಿಗುವ ಸಾಧ್ಯತೆಗಳಿದಾವೆ. ಅಲ್ಲಿಗೆ ಮಗಳ ರಾಜಕೀಯ ಭವಿಷ್ಯ ಸೆಟಲ್ ಆಗುತ್ತೆ. ಎರಡನೇದಾಗಿ ಒಡೆದು ಹೋದಂತಹ ಪಕ್ಷ ಪುನಃ ಮರ್ಜ್ ಆದಂತಾಗತ್ತೆ. ಈ ಕಾರಣದಿಂದಾಗಿ ರಾಜ್ಯದಲ್ಲೂ ಕೂಡ ಪಕ್ಷಕ್ಕೆ ಸ್ಟ್ರೆಂತ್ ಬರುತ್ತೆ. ಇದು ಶರದ್ ಪವಾರ್ ಅವರ ಲೆಕ್ಕಾಚಾರ. ಎರಡನೇದಾಗಿ ಮಿತ್ರರೇ, ಶರದ್ ಪವಾರ್ ಅವರಿಗೆ ಇನ್ನೊಂದು ಭಯ ಏನು ಕೇಳಿದ್ರೆ, ಕೆಲ ಮಹಾರಾಷ್ಟ್ರದ ಎಕ್ಸ್ಪರ್ಟ್ಗಳು ಹೇಳುತ್ತಿರುವ ಪ್ರಕಾರ ಶರದ್ ಪವಾರ್ ಅವರಿಗೆ ದೇವೇಂದ್ರ ಫಡ್ನವೀಸ್ ಚೆಕ್ಮೇಟ್ ಕೊಟ್ಟಿದ್ದಾರೆ ಅಂತ. ನೀವು NDAಗೆ ಬೆಂಬಲವನ್ನ ಕೊಟ್ಕೊಂಡು ಸುನೇತ್ರ ಪವಾರ್ ಜೊತೆಗೆ ಪಕ್ಷವನ್ನ ಮರ್ಜ್ ಮಾಡಿಕೊಂಡ್ರೆ ಓಕೆ. ಇಲ್ಲದೆ ಹೋದ್ರೆ ನಿಮ್ಮ 8 ಎಂಪಿಗಳಿದಾರಲ್ಲ, ಅವರ ಪೈಕಿ 6 ಜನ ಎಂಪಿಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ. ಉದ್ಧವ್ ಠಾಕ್ರೆಗೆ ಏನ್ ಮಾಡಿದ್ವೋ ಅದನ್ನ ನಿಮಗೂ ಕೂಡ ಮಾಡ್ತೀವಿ. ಈ ವಿಚಾರವನ್ನ ಶರದ್ ಪವಾರ್ ಅವರ ಗಮನಕ್ಕೆ ತರಲಾಗಿದೆ. ಈ ಕಾರಣದಿಂದಾಗಿ ಪಕ್ಷ ಒಡೆದು ಹೋಗಿ ಏನೂ ಸ್ಟ್ರೆಂತ್ ಇಲ್ಲದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇರ್ರಿಲೆವೆಂಟ್ ಆಗಿ ಇರೋದಕ್ಕಿಂತಲೂ ಕೂಡ ಬಿಜೆಪಿಯ ಜೊತೆಗೆ ಸೇರ್ಕೊಂಡು ಮಂತ್ರಿಗಿರಿಯನ್ನು ತೆಗೆದುಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಲಾಭ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರಕ್ಕೆ ಶರದ್ ಪವಾರ್ ಬಂದಿದ್ದಾರೆ. ಹೀಗಂತ ಮಹಾರಾಷ್ಟ್ರದ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ.
ಈ ಶರದ್ ಪವಾರ್ ಅವರ NCP NDA ಜೊತೆಗೆ ಮರ್ಜ್ ಆಗೋದ್ರಿಂದಾಗಿ ಏನ್ ಲಾಭ ಆಗುತ್ತೆ ಕೇಳಿದ್ರೆ, ಮೋದಿ ಸರ್ಕಾರ ನಿರೀಕ್ಷೆ ಇಟ್ಕೊಂಡಿದೆಯಲ್ಲ ಕೇಂದ್ರದಲ್ಲಿ ಸೂಪರ್ ಮೆಜಾರಿಟಿಯ ಸರ್ಕಾರವನ್ನ ನಾವು ರಚಿಸಬೇಕು ಅಂತ, ಆ ಗುರಿ ಆಲ್ಮೋಸ್ಟ್ ರೀಚ್ ಆದಂತಾಗತ್ತೆ. ಅದು ಹೇಗೆ ಕೇಳಿದ್ರೆ, ಮೊದಲು NDAಗೆ 293 ಸದಸ್ಯ ಬಲ ಇತ್ತು. ಆನಂತರ 20 ಜನ TMC ಎಂಪಿಗಳು ಬೆಂಬಲ ಕೊಟ್ಟರು. ಅಲ್ಲಿಗೆ 313ಕ್ಕೆ NDA ಸಂಖ್ಯೆ ಏರಿಕೆ ಆಯಿತು. ಅದಾದ ಬಳಿಕ ಉದ್ಧವ್ ಠಾಕ್ರೆಗೆ ಆಪರೇಷನ್ ಆಯಿತು. ಉದ್ಧವ್ ಠಾಕ್ರೆ ಬಣದಿಂದ 6 ಜನ ಎಂಪಿಗಳು ಬಂದರು. NDA ಸಂಖ್ಯೆ 319ಕ್ಕೆ ಏರಿಕೆ ಆಯಿತು. ಇದರ ನಡುವೆ ಜಗನ್ ಪಕ್ಷದ 4 ಜನ ಎಂಪಿಗಳಿದಾರಲ್ಲ, ಅವ್ರು ಯಾವತ್ತಿದ್ರೂ ಕೂಡ NDA ಜೊತೆಗಿದ್ದಾರೆ. ಅಂದ್ರೆ ಅವರು ನೇರವಾಗಿ NDA ಕೂಟವನ್ನ ಸೇರದೇ ಇರಬಹುದು, ಆದ್ರೆ ವಿಷಯಾಧಾರಿತವಾಗಿ NDAಗೆ ಬೆಂಬಲ ಕೊಡ್ತಾರೆ. ಅಲ್ಲಿಗೆ NDAದ ಸಂಖ್ಯೆ 323ಕ್ಕೆ ಏರಿಕೆ ಆಯಿತು. ಈಗ ಶರದ್ ಪವಾರ್ ಬಣದ 8 ಜನ ಎಂಪಿಗಳು ಬಂದಿದ್ದೇ ಆದ್ರೆ ಈ ಸಂಖ್ಯೆ 331ಕ್ಕೆ ಏರಿಕೆ ಆಗತ್ತೆ. ಸದ್ಯ ಲೋಕಸಭೆಯಲ್ಲಿ ಸೂಪರ್ ಮೆಜಾರಿಟಿ ಅಂದ್ರೆ 3/2 ಬಹುಮತ ಅಂತಂದ್ರೆ ಒಟ್ಟು ಲೋಕಸಭೆಯ ಸ್ಟ್ರೆಂತ್ 543. ಸದ್ಯ ಇರುವಂತಹ ಸದಸ್ಯರ ಸಂಖ್ಯೆ 540. ಹೀಗಾಗಿ 360ರ ಸಂಖ್ಯೆ ಬಂದಿದ್ದೇ ಆದ್ರೆ ಅದು ಸೂಪರ್ ಮೆಜಾರಿಟಿ, 3/2 ಬಹುಮತ ಅಂತ ಕನ್ಸಿಡರ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ NDA ನೇರವಾಗಿ 331 ರೀಚ್ ಆಗಿದ್ದೇ ಆದ್ರೆ DMK ಈಗಾಗಲೇ INDIA ಕೂಟದಿಂದ ಹೊರಗುಳಿದಿದೆ. ಅವರ ಬಳಿಯಲ್ಲಿ 22 ಜನ ಸಂಸದರಿದ್ದಾರೆ. ಅವರು ಈಗಾಗಲೇ ಸರ್ಕಾರದ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ 353ರ ಸಂಖ್ಯೆಯನ್ನು ರೀಚ್ ಆಗುತ್ತೆ. ಜುಲೈ 20ರಿಂದ ಮಳೆಗಾಲದ ಅಧಿವೇಶನ ಆರಂಭವಾಗ್ತಾ ಇದೆಯಲ್ಲ, ಇದೇ ಅಧಿವೇಶನದಲ್ಲೇ ಡಿಲಿಮಿಟೇಷನ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ಯತ್ನ ಮಾಡ್ತಾ ಇದೆ. ಅದೇ ಹಿನ್ನೆಲೆಯಲ್ಲೇ ಈ ಎಲ್ಲಾ ಆಪರೇಷನ್ ನಡೆದಿದ್ದು. ಈಗ ಮಿತ್ರರೇ, 350ರ ಸಂಖ್ಯಾಬಲ ಇರುವಂತಹ NDA ಆ ಬಿಲ್ ಪಾಸ್ ಆಗುವ ದಿನ ಇನ್ನೊಂದು 4-5 ಎಂಪಿಗಳನ್ನ ಗೈರು ಹಾಜರಾಗುವಂತೆ ನೋಡಿಕೊಂಡಿದ್ದೆ ಆದ್ರೆ, ಅಥವಾ ಅವರ ಬೆಂಬಲವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೆ ಆದ್ರೆ ಆ ಎರಡೂ ಬಿಲ್ಗಳು ಕೂಡ ಪಾಸ್ ಆಗ್ತವೆ. ಈ ಲೆಕ್ಕಾಚಾರದೊಂದಿಗೆ ಶರದ್ ಪವಾರ್ ಅವರ ಬಣಕ್ಕೆ ಆಪರೇಷನ್ ನಡೀತಾ ಇದೆ. ಆ ಆಪರೇಷನ್ ಬಹುತೇಕ ಸಕ್ಸಸ್ ಆಗಿದೆ. ಈ ಬೆಳವಣಿಗೆ NDAಗೆ ಯಾವ ರೀತಿಯಾಗಿ ಸ್ಟ್ರೆಂತ್ ಕೊಡುತ್ತೋ ಹಾಗೆ INDIA ಕೂಟದ ಅಸ್ತಿತ್ವವನ್ನೇ ಕಸಿದುಕೊಳ್ಳುತ್ತೆ. ಯಾಕೆ ಕೇಳಿದ್ರೆ, INDIA ಕೂಟ 2024ರ ಚುನಾವಣೆ ಬಳಿಕ ಬಹಳ ಶಕ್ತಿಯುತವಾಗಿ ಕಾಣಿಸಿತ್ತು. INDIA ಕೂಟದಲ್ಲಿ 235 ಜನ ಎಂಪಿಗಳಿದ್ರು. ತಮಿಳುನಾಡು ಚುನಾವಣೆ ಬಳಿಕ DMK ಹೊರಗೋಯ್ತು. ಅಲ್ಲಿಗೆ INDIA ಕೂಟದ ಸಂಖ್ಯೆ 213ಕ್ಕೆ ಕುಸಿದಿತ್ತು. ಅದಾದ ಬಳಿಕ 20 ಜನ TMCಯ ಎಂಪಿಗಳು ಹೊರಹೋದ್ರು. ಅಲ್ಲಿಗೆ INDIA ಕೂಟದ ಸಂಖ್ಯೆ 193ಕ್ಕೆ ಕುಸಿದಿತ್ತು. ಅದಾದ ಬಳಿಕ ಶಿವಸೇನೆಯ ಉದ್ಧವ್ ಠಾಕ್ರೆಯ 6 ಜನ ಎಂಪಿಗಳು ಹೊರಹೋಗ್ತಿದ್ದ ಹಾಗೆ ಈ ಸಂಖ್ಯೆ 187ಕ್ಕೆ ಬಂದು ನಿಂತಿತ್ತು. ಈಗ NCPಯ 8 ಜನ ಎಂಪಿಗಳು ಹೊರ ನಡೆದಿದ್ದೇ ಆದ್ರೆ ಈ ಸಂಖ್ಯೆ 179ಕ್ಕೆ ಕುಸಿಯುತ್ತೆ. ಹೇಗೆ ಆಡಳಿತ ಪಕ್ಷಕ್ಕೆ ಹೆಚ್ಚು ಸ್ಟ್ರೆಂತ್ ಬರುತ್ತೋ ಅದೇ ರೀತಿಯಾಗಿ ವಿಪಕ್ಷ ಟೋಟಲಿ ಸ್ಟ್ರೆಂತ್ ಅನ್ನು ಕಳೆದುಕೊಳ್ಳುತ್ತೆ. ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ, ರಾಹುಲ್ ಗಾಂಧಿಯವರ ನಾಯಕತ್ವವೇ ಇದಕ್ಕೆ ಮುಖ್ಯ ಕಾರಣ. ನೀವೇ ಯೋಚನೆ ಮಾಡಿ ಮಿತ್ರರೇ, ದೇಶದಲ್ಲಿ ಅನೇಕ ಸಮಸ್ಯೆಗಳಿದಾವೆ, ಬಹಳಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದ್ದಾವೆ. ಎಥೆನಾಲ್ ವಿಚಾರ ಚರ್ಚೆ ಆಯಿತು, ಶ್ರೀರಾಮ ಮಂದಿರದ ವಿಚಾರ ಚರ್ಚೆ ಆಯಿತು, ಬೇರೆ ಬೇರೆ ರಾಜಕೀಯ ನಡೀತಲೇ ಇದೆ. ರಾಜಕೀಯಕ್ಕೇನು ಒಂದು ದಿನವಾದರೂ ಬಿಡುವಿರುತ್ತಾ? ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ದೇಶದಲ್ಲೇ ಇಲ್ಲ. ಕರ್ನಾಟಕದಲ್ಲಿ DK ಸರ್ಕಾರವನ್ನ ಸ್ಥಾಪಿಸಿ ಅವರು ವಿದೇಶಕ್ಕೆ ಹೋಗಿದ್ದಾರೆ, ಇನ್ನೂ ಕೂಡ ದೇಶಕ್ಕೆ ವಾಪಸ್ ಬಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ದೇಶದ ಜೊತೆಗೆ ವ್ಯಾಪಾರ ಕುದುರಿಸೋದಕ್ಕೋ ಅಥವಾ ಡೀಲ್ ಮಾಡಿಕೊಳ್ಳೋದಕ್ಕೋ ವಿದೇಶ ಪ್ರವಾಸ ಮಾಡಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಟೀಕೆ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿದ್ದು ಕೇಂದ್ರ ಸರ್ಕಾರವನ್ನ ಬಡಿದೆಚ್ಚರಿಸಬೇಕಾಗಿದ್ದಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ಪತ್ತೆನೇ ಇಲ್ಲ, ವಿದೇಶ ಯಾತ್ರೆ ಮಾಡ್ತಾ ಇದ್ದಾರೆ. ಸಹಜವಾಗಿ INDIA ಕೂಟದಲ್ಲಿರುವಂತಹ ಪ್ರತಿಯೊಂದು ಬೇರೆ ಬೇರೆ ಪಕ್ಷಗಳೂ ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾವೆ. ನಾನು ಮೊನ್ನೆ ಸಮಾಜವಾದಿ ಪಕ್ಷದ ಓರ್ವ ಎಂಪಿಯ ಉದಾಹರಣೆಯನ್ನ ಕೊಟ್ಟಿದ್ದೆ. ಅವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿದ್ರು. ದೇಶ ಬರಗಾಲದ ಪರಿಸ್ಥಿತಿ ಎದುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಶೀತ ದೇಶಗಳ ಟ್ರಿಪ್ನಲ್ಲಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ಈಗ ಶರದ್ ಪವಾರ್ ಅಂತಹ ಒಬ್ಬ ರಾಜಕೀಯ ಮುತ್ಸದ್ದಿ ಅಂತಹ ರಾಹುಲ್ ಗಾಂಧಿ ಅವರ ಜೊತೆಗೆ ಕೂತ್ಕೊಳ್ಳೋದಾದ್ರೂ ಹೇಗೆ? ರಾಹುಲ್ ಗಾಂಧಿ ಅವರ ಯಾವ ರಾಜಕೀಯ ವಿಚಾರಗಳು ಕೂಡ ಶರದ್ ಪವಾರ್ಗೆ ಇಷ್ಟನೇ ಆಗೋದಿಲ್ಲ. ಹೀಗಾಗಿ ಶರದ್ ಪವಾರ್ ರಾಜಕೀಯವಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಮಿತ್ರರೇ, ಈಗಾಗಲೇ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳು, ಮುಖ್ಯವಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದನ್ನು ಟೀಕಿಸಿದೆ. ಸಂಜಯ್ ರಾವತ್ ಹೇಳಿದರೆ, ಮಹಾವಿಕಾಸ್ ಅಘಾಡಿಯ ಸರ್ಕಾರವನ್ನು ಕೆಡವಿದಂತಹ ದ್ರೋಹಿಯ ಕಚೇರಿಯಲ್ಲಿ ಶರದ್ ಪವಾರ್ ಸಭೆ ನಡೆಸಿದ್ದು ಸರಿಯಲ್ಲ. ಅವ್ರಿಗೆ ಬೇರೆ ಎಲ್ಲೂ ಸಭೆ ನಡೆಸೋದಕ್ಕೆ ಜಾಗ ಇರಲಿಲ್ವಾ? ಅವರ ಆ ಒಂದು ನಿರ್ಧಾರದಿಂದಾಗಿ NCPಯ ವಿಶ್ವಾಸಾರ್ಹತೆಯ ಬಗ್ಗೆಯೇ ಪ್ರಶ್ನೆ ಮೂಡುವಂತಾಗಿದೆ. ಹೀಗಂತ ಉದ್ಧವ್ ಬಣದ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಇದೇ ರೀತಿಯಾಗಿ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಕೂಡ ಶರದ್ ಪವಾರ್ ಬಣದ 6 ಜನ ಎಂಪಿಗಳು ಅತೃಪ್ತಿಯನ್ನ ಹೊಂದಿದ್ದಾರೆ.
ಅವರು NDA ಸೇರೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಉದ್ಧವ್ ಠಾಕ್ರೆಗೆ ಏನಾಯ್ತೋ ಅದು ಶರದ್ ಪವಾರ್ಗೂ ಕೂಡ ಆಗುವಂತಹದ್ದಿದೆ. ಇದೇ ಕಾರಣದಿಂದ ಶರದ್ ಪವಾರ್ ಹೋಗ್ಬಿಟ್ಟು ಏಕನಾಥ್ ಶಿಂದೆಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಹೀಗಂತ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಹೇಳಿದ್ದಾರೆ. ಅಂದ್ರೆ ಅಳಿದುಳಿದಂತಹ ಮಹಾವಿಕಾಸ್ ಅಗಾಡಿ ಏನಿತ್ತು ಅದು ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ಅವರವರ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪ ಶುರು ಆಗ್ಬಿಟ್ಟಿದೆ. ಇವರೇ ಆರೋಪದ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಶರದ್ ಪವಾರ್ NDA ಜೊತೆ ಸೇರೋದಕ್ಕೆ ಬಹಳ ದೂರ ಸಾಗುಬಿಟ್ಟಿದ್ದಾರೆ ಅಂತ. ಅದರ ಅರ್ಥ ಡೀಲ್ ಡನ್ ಅಂತಲೇ. ಮಿತ್ರರೇ, ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನೀವೇನ್ ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.